ಜನವರಿ 10, 2025ರಂದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಜನವರಿ 10, 11, 12ರಂದು ವೈಕುಂಠ ದ್ವಾರ ಪ್ರವೇಶಕ್ಕೆ ಟಿಟಿಡಿ ವ್ಯವಸ್ಥೆ ಮಾಡಿತ್ತು. 3 ದಿನಗಳಿಗಾಗಿ ಒಟ್ಟು 1.2 ಲಕ್ಷ ಟೋಕನ್ಗಳನ್ನು ಗುರುವಾರ ವಿತರಿಸಲು ಟಿಟಿಡಿ ಯೋಚನೆ ಮಾಡಿತ್ತು. ಗುರುವಾರ ಎಂದಿನಂತೆ ಬೆಳಗ್ಗೆ 5 ಗಂಟೆಯಿಂದ ಅಲಿಪಿರಿ, ಶ್ರೀನಿವಾಸನ್, ಸತ್ಯನಾರಾಯಣಪುರಂ, ಪದ್ಮಾವತಿಪುರಂ ಸೇರಿದಂತೆ 9 ಪ್ರದೇಶದಲ್ಲಿ ಸ್ಥಾಪಿಸಲಾಗಿರುವ 94 ಕೌಂಟರ್ಗಳ ಮೂಲಕ ವೈಕುಂಠ ದ್ವಾರ ದರ್ಶನ ಟೋಕನ್ ಅನ್ನು ವಿತರಿಸಲು ಟಿಟಿಡಿ ಯೋಚನೆ ಮಾಡಿತ್ತು. ಆದರೆ ಟೋಕನ್ಗಳಿಗಾಗಿ ಬುಧವಾರ ಸಂಜೆಯೇ ದೊಡ್ಡ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದರು. ಟೋಕನ್ ಪಡೆಯಲು ಬಂದವರನ್ನ ರಸ್ತೆಯಲ್ಲಿ ತಿರುಗಾಡದಂತೆ ತಡೆಯಲು ಬೈರಾಗಿ ಪಟ್ಟಿ ಬಳಿ ಇರುವ ಪದ್ಮಾವತಿ ಪಾರ್ಕ್ನಲ್ಲಿ ಇರಿಸಲಾಗಿತ್ತು. ಈ ಮಧ್ಯೆ ಟಿಕೆಟ್ ಕೌಂಟರ್ ಸಿಬ್ಬಂದಿಯೊಬ್ಬರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲೆಂದು ಗೇಟ್ ತೆರೆದಾಗ ಟೋಕನ್ ಕೊಡಲು ಗೇಟ್ ತೆರೆಯಲಾಗಿದೆ ಎಂದು ಭಾವಿಸಿದ ಭಕ್ತರು ಒಮ್ಮೆಲೆ ಒಳಗೆ ನುಗ್ಗಲು ಯತ್ನಿಸಿದ್ದಾರೆ. ಈ ವೇಳೆ ನೂಕುನುಗ್ಗಲು ಉಂಟಾಗಿ ಕೆಲವರು ಕೆಳಗೆ ಬಿದ್ದಿದ್ದಾರೆ. ಸಂಜೆಯ ಹೊತ್ತಿಗೆ ಜನಸಂದಣಿಯ ಕಾರಣದಿಂದ ತಳ್ಳಾಟ ಶುರುವಾಗಿ ಕಾಲ್ತುಳಿತದಲ್ಲಿ ಕನಿಷ್ಠ ಪಕ್ಷ 6 ಜನ ಸಾವನ್ನಪ್ಪಿದ್ದರು. ಹೌದು ಸ್ನೇಹಿತರೆ, ವೈಕುಂಠ ಏಕಾದಶಿಯಲ್ಲಿ ಲಕ್ಷಾಂತರ ಜನರು ತಿರುಪತಿಗೆ ಭೇಟಿ ಕೊಡುತ್ತಾರೆ ಹಾಗೂ ಚಿಕ್ಕ ಪುಟ್ಟ ಘಟನೆಗಳು ನಡೆಯುತ್ತವೆ. ಆದರೆ ಇಂತಹ ಕಾಲ್ತುಳಿತ ನಡೆದಿರುವುದು ನಿಜಕ್ಕೂ ಎಲ್ಲರನ್ನ ಅಚ್ಚರಿ ಮೂಡಿಸಿದೆ. ಸ್ನೇಹಿತರೆ, ತಿರುಪತಿಗೆ ಹೋಗುವ ಮೊದಲು ತಿರುಪತಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಪಡೆಯೋದು ತುಂಬಾನೇ ಮುಖ್ಯ. ಆದ್ದರಿಂದ ಈ ವಿಡಿಯೋದಲ್ಲಿ ನಿಮಗೆ ತಿರುಪತಿಯ ಬೆಟ್ಟಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಒಂದೊಂದಾಗಿ ಕೊಡಲು ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. 7 ಕೊಂಡಲವಾಡ, ಸಪ್ತಗಿರಿ ವಾಸ ಎಂದೆಲ್ಲ ಕರೆಸಿಕೊಳ್ಳುವ ತಿರುಪತಿ ತಿಮ್ಮಪ್ಪ ನೆಲೆಸಿರುವ ಸಪ್ತಗಿರಿ ಬೆಟ್ಟಗಳ ಮೇಲೆ ಹೆಸರೇ ಹೇಳುವಂತೆ ಸಪ್ತಗಿರಿ ಅಂದರೆ 7 ಬೆಟ್ಟಗಳು. ತೆಲುಗಿನಲ್ಲಿ 7 ಕೊಂಡಲ ಅಂದರೆ 7 ಬೆಟ್ಟಗಳೆಂದರ್ಥ. 7 ಬೆಟ್ಟಗಳ ಒಡೆಯನೇ ನಮ್ಮ ತಿರುಪತಿ ತಿಮ್ಮಪ್ಪ. ಈ 7 ಬೆಟ್ಟಗಳಿಗೂ ಒಂದೊಂದು ಪುರಾಣಗಳ ಕಥೆ ಇದೆ. ಒಂದೊಂದು ಬೆಟ್ಟದ ಬಗ್ಗೆ ಹೇಳುತ್ತಾ ಹೋದರೆ ಮೈ ರೋಮಾಂಚನಗೊಳ್ಳುತ್ತದೆ. ಪೂರ್ವ ಘಟ್ಟಗಳ ಸಾಲಿನಲ್ಲಿ ಬರುವ ತಿರುಪತಿ ತಿಮ್ಮಪ್ಪನ ಆವಾಸ ಸ್ಥಾನದ ಬಗ್ಗೆ ತಿಳಿದಷ್ಟು ಉತ್ಸಾಹ ಕಡಿಮೆ ಆಗೋದಿಲ್ಲ. ಸಪ್ತಗಿರಿಗಳಲ್ಲಿ ಮೊದಲನೇ ಬೆಟ್ಟವೇ ಅದುವೇ ವೃಷಭಾದ್ರಿ ಬೆಟ್ಟ. ವೃಷಭ ಅಂದರೆ ನಂದಿ, ಶಿವನ ವಾಹನ. ಪರಮಾತ್ಮನಿಗೆ ತನ್ನ ಹೆಗಲ ಮೇಲೆ ಸ್ಥಾನ ಕೊಟ್ಟ ಕಾರಣ ಈ ಬೆಟ್ಟಕ್ಕೆ ವೃಷಭಾದ್ರಿ ಎಂದು ಕರೆಯಲಾಗುತ್ತದೆ. ಬರೀ ಹೆಸರಲ್ಲ, ಈ ಬೆಟ್ಟ ನೋಡೋಕ್ಕೂ ಸಹ ನಂದಿಯ ರೂಪದಲ್ಲೇ ಇದೆ. ಆಕಾಶ ಮಾರ್ಗದಲ್ಲಿ ನೋಡಿದರಂತೂ ಸಾಕ್ಷಾತ್ ನಂದಿ ವಾಹನವೇ ಮಲಗಿದಂತೆ ಕಾಣುತ್ತದೆ. ಇನ್ನು 2ನೆಯ ಬೆಟ್ಟ ಅಂಜನಾದ್ರಿ ಬೆಟ್ಟ. ಪರಮಾತ್ಮನ ಪರಮ ಭಕ್ತ ಹನುಮಂತನ ಬೆಟ್ಟವಿದು. ತನ್ನ ಒಡೆಯ ಎಲ್ಲಿರುತ್ತಾನೋ ಅಲ್ಲಿರುತ್ತಾನೆ ಈ ಆಂಜನೇಯ. ಹೀಗಾಗಿ ಸಪ್ತಗಿರಿಯಲ್ಲಿ ಆಂಜನಾದ್ರಿ ಬೆಟ್ಟಕ್ಕೂ ಪರಮ ಪೂಜ್ಯ ಸ್ಥಾನವಿದೆ. 3ನೇಯದಾಗಿ ನೀಲಾದ್ರಿ ಬೆಟ್ಟದ ಕಥೆಯಂತೂ ಬಹಳ ರೋಚಕವಾಗಿದೆ. ನೀಲಾದೇವಿಯ ರೂಪವಾಗಿ ಈ ಬೆಟ್ಟ ಮೈದೆಳೆದು ನಿಂತಿದೆ. ನೀಲಾದೇವಿ ತಿರುಪತಿ ತಿಮ್ಮಪ್ಪನ ಪರಮ ಭಕ್ತೆ. ನಾನು ಸದಾ ನಿನ್ನ ಸೇವೆಯಲ್ಲಿಯೇ ನಿನ್ನ ಪಾದದಲ್ಲಿಯೇ ಇರುತ್ತೇನೆಂದು ತಪಸ್ಸು ಮಾಡಿದಾಕೆ ಈ ನೀಲಾದೇವಿ. ಅವಳ ಭಕ್ತಿಗೆ ಮೆಚ್ಚಿ ದರ್ಶನ ನೀಡಿದ ತಿಮ್ಮಪ್ಪ ನೀಲಾದ್ರಿ ಬೆಟ್ಟದ ರೂಪದಲ್ಲಿರಲು ಅವಕಾಶ ಮಾಡಿಕೊಟ್ಟು ಇಲ್ಲೇ ಇರಲು ಹೇಳಿದ್ದನೆಂದು ಪುರಾಣದಲ್ಲಿ ಐತಿಹ್ಯ ಇದೆ. ವಿಶೇಷ ಅಂದರೆ ತಿರುಪತಿಯಲ್ಲಿ ಲಕ್ಷಾಂತರ ಭಕ್ತರು ಕೊಡುವ ಕೂದಲು ಮುಡಿ ನೀಲಾದೇವಿಯ ಮೂಲಕವೇ ಪರಮಾತ್ಮನಿಗೆ ಅರ್ಪಣೆಯಾಗುತ್ತದೆ ಎಂದು ನಂಬಿಕೆ ಇದೆ. ಗರುಡಾದ್ರಿ ಅಥವಾ ಗರುಡಾಚಲಂ ಹೆಸರೇ ಹೇಳುವಂತೆ ಇದು ವಿಷ್ಣುವಿನ ವಾಹನ ಗರುಡನ ಬೆಟ್ಟ. ನೋಡಲು ಗರುಡನ ರೂಪದಲ್ಲಿಯೇ ಇದೆ. ಗರುಡಾದ್ರಿಗೆ ಇಡೀ ಸಪ್ತಗಿರಿಯಲ್ಲಿ ವಿಶೇಷ ಸ್ಥಾನಮಾನ ಕೂಡ ಇದೆ. ಪರಮಾತ್ಮನ ಇಡೀ ಆವಾಸ ಸ್ಥಾನವನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡಿದ್ದಾನೆ ಈ ಗರುಡ. ತಿರುಮಲ ಬೆಟ್ಟದ ಕೆಳಗೆ ಇಳಿಯುವಾಗ ಗರುಡಾದ್ರಿ ಬೆಟ್ಟದ ದರ್ಶನ ಸಿಗುತ್ತದೆ. ಸಾಕ್ಷಾತ್ ಗರುಡನೇ ನಿಂತಿರುವ ಪರಮ ಪುಣ್ಯ ದೃಶ್ಯ ನಿಮಗಾಗುತ್ತದೆ. ಶೇಷಾದ್ರಿ ಅಥವಾ ಶೇಷಾಚಲಂ. ಶೇಷಾದ್ರಿ ಅಂದರೆ ಆದಿಶೇಷ, ವಿಷ್ಣುವಿನ ಹಾಸಿಗೆ. ತನ್ನ ದೇಹವನ್ನೇ ಪರಮಾತ್ಮನ ಹಾಸಿಗೆ ಹಾಸಿ ತಿಮ್ಮಪ್ಪ ಪವಡಿಸುವಂತೆ ಮಾಡುತ್ತಾನೆ ಈ ಆದಿಶೇಷ. ಈ ಬೆಟ್ಟವನ್ನು ಶೇಷಾದ್ರಿ ಎಂದು ಕರೆಯಲಾಗುತ್ತದೆ. ತೆಲುಗಿನಲ್ಲಿ ಇದು ಶೇಷಾಚಲಂ ಎಂದು ಹೆಸರುವಾಸಿಯಾಗಿದೆ. ನಾರಾಯಣಾದ್ರಿ. ಸಪ್ತಗಿರಿ ಬೆಟ್ಟದಲ್ಲಿ ನಾರಾಯಣಾದ್ರಿ 6ನೇ ಬೆಟ್ಟ. ಸಾಕ್ಷಾತ್ ಪರಮಾತ್ಮ ಸ್ವರೂಪವೇ ಈ ಬೆಟ್ಟ ಎಂಬ ನಂಬಿಕೆ ಇದೆ. ಇಲ್ಲಿ ತಿರುಪತಿ ತಿಮ್ಮಪ್ಪನ ಪಾದವಿದೆ ಎಂದು ಪುರಾಣಗಳಲ್ಲಿ ಐತಿಹ್ಯ ಸಾರುತ್ತದೆ.
ವೆಂಕಟಾದ್ರಿ ಬೆಟ್ಟ. ಸಪ್ತಗಿರಿ ಬೆಟ್ಟಗಳಲ್ಲಿ 7ನೇ ಬೆಟ್ಟವೇ ಈ ವೆಂಕಟಾದ್ರಿ ಬೆಟ್ಟ. ಸಾಕ್ಷಾತ್ ವಿಷ್ಣು ಪರಮಾತ್ಮ ಪ್ರತಿರೂಪಿಯಾಗಿ ಈ ವೆಂಕಟಾದ್ರಿ ಬೆಟ್ಟವಿದೆ. ಇದೇ ಕಾರಣ ಬ್ರಿಟಿಷರು ಕೂಡ ಬೆಟ್ಟವನ್ನ 7 ಹಿಲ್ಸ್ ಟೆಂಪಲ್ ಎಂದು ಕರೆಯುತ್ತಿದ್ದರು. ದೇವಾಲಯದ ದೈವವಾದ ವೆಂಕಟೇಶ್ವರ ವಿಷ್ಣುವಿನ ಒಂದು ಅವತಾರ. ಬಾಲಾಜಿ, ಗೋವಿಂದ, ಶ್ರೀನಿವಾಸ, ವೆಂಕಟೇಶ್ವರ ಹೀಗೆ ನಾನಾ ಹೆಸರುಗಳಿಂದ ಈ ದೇವರನ್ನ ಇಲ್ಲಿ ಕರೆಯಲಾಗುತ್ತದೆ. ತಿರುಮಲ ಎಂಬ ಪದವು ತಿರು ಅಂದರೆ ಪವಿತ್ರ, ಮಲ ಎಂದರೆ ಪರ್ವತ ಎಂಬ 2 ಪದಗಳಿಂದ ಹೆಸರುವಾಸಿಯಾಗಿದೆ. ಹೀಗಾಗಿಯೇ ತಿರುಮಲ ಎಂಬ ಪದವು ದ್ರಾವಿಡ ಭಾಷೆಯಲ್ಲಿ ಪವಿತ್ರವಾದ ಪರ್ವತ ಎಂದೇ ಕರೆಯಲಾಗುತ್ತದೆ. ಈ ಎಲ್ಲ ಬೆಟ್ಟಗಳನ್ನು ಸೇರಿಸಿ ನೋಡಿದಾಗ ತಿರುಪತಿ ಬೆಟ್ಟ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ಮುಖವನ್ನು ಹೋಲುತ್ತದೆ ಎನ್ನುವ ನಂಬಿಕೆ ಇದೆ. ನೀವು ಅಂದುಕೊಳ್ಳಬಹುದು, ನಾವು ಇಷ್ಟು ಸಾರಿ ತಿರುಪತಿಗೆ ಹೋಗಿ ಬಂದಿದ್ದೇವೆ, ಆದರೆ ಇದರ ಬಗ್ಗೆ ಗಮನವೇ ಹರಿಸಿಲ್ಲವೆಂದು. ದೂರದಿಂದ ನೋಡಿದಾಗ ಒಂದೊಂದು ಬೆಟ್ಟವು ಶ್ರೀನಿವಾಸನ ಮುಖದ ಒಂದೊಂದು ಭಾಗವನ್ನು ಹೋಲುತ್ತದೆ. ಕಣ್ಣು, ಮೂಗು, ಹಣೆ, ತಲೆ, ಬಾಯಿ ಹೀಗೆ ಒಂದೊಂದು ಬೆಟ್ಟವು ಒಂದೊಂದು ಭಾಗವನ್ನು ಪ್ರತಿನಿಧಿಸುತ್ತದೆ. ಇಡೀ ವಿಶ್ವದ ಗಮನ ಸೆಳೆಯುವಂತಹ ಪ್ರಸಿದ್ಧ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಇರುವಂತಹ ಪ್ರಖ್ಯಾತಿ ತಿರುಮಲ ಬೆಟ್ಟದ ಆ ಘಾಟ್ ರೋಡಿಗಳಿಗೂ ಕೂಡ ಇದೆ. ತಿರುಪತಿಯಿಂದ ತಿರುಮಲಕ್ಕೆ ಹೋಗಲು ಅನುಕೂಲವಾಗುವಂತೆ ಈ ರಸ್ತೆಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಇದೇ ರೀತಿ ತಿರುಮಲದಿಂದ ತಿರುಪತಿಗೆ ಹೋಗಲು ಮತ್ತೊಂದು ರಸ್ತೆಯನ್ನು ನಿರ್ಮಿಸಲಾಗಿದೆ. ಈ 2 ರಸ್ತೆಗಳನ್ನು ಬೇರೆ ಬೇರೆ ಮಾರ್ಗಗಳಲ್ಲಿ ನಿರ್ಮಿಸುವುದೇ ಈ ರಸ್ತೆಗಳ ವಿಶೇಷ. ಅಂತಹ ದಟ್ಟ ರಸ್ತೆಗಳ ಬೆಟ್ಟಗಳನ್ನು ಕೊರೆದು ಅದ್ಭುತ ರಸ್ತೆಗಳನ್ನು ನಿರ್ಮಿಸಿದ ಖ್ಯಾತಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಹೋಗುತ್ತದೆ. ಅಂದ ಹಾಗೆ ತಿರುಪತಿ ಕರ್ನಾಟಕ ರಾಜ್ಯದ ಗುಲ್ಬರ್ಗಾದಿಂದ 613 ಕಿಲೋಮೀಟರ್ ದೂರದಲ್ಲಿದ್ದರೆ ಧಾರವಾಡದಿಂದ 677 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಬಳ್ಳಾರಿಯಿಂದ 374 ಕಿಲೋಮೀಟರ್ ದೂರದಲ್ಲಿದ್ದರೆ ಬೆಂಗಳೂರಿನಿಂದ ಸುಮಾರು 248 ಕಿಲೋಮೀಟರ್ ದೂರದಲ್ಲಿದೆ. ಸಾಮಾನ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ತಿರುಮಲ ಬಾಲಾಜಿಯ ದರ್ಶನ ಪಡೆಯಲು ಹೆಚ್ಚಾಗಿ ಜನರು ಬಸ್ಸುಗಳ ಮೂಲಕ, ಟ್ಯಾಕ್ಸಿಗಳ ಮೂಲಕ ಅಥವಾ ತಮ್ಮ ಸ್ವಂತ ವಾಹನಗಳ ಮೂಲಕ ವೆಂಕಟಗಿರಿಗೆ ಹೋಗಿ ವೆಂಕಟಗಿರಿ ವಾಸ ಶ್ರೀನಿವಾಸ ದರ್ಶನ ಪಡೆಯುತ್ತಾರೆ. ಆದರೆ ಕೆಲವೊಂದು ಹರಕೆಗಳನ್ನು ಹೊತ್ತಿರುವ ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ನಡೆದುಕೊಂಡು ಈ ಬೆಟ್ಟಗಳನ್ನು ಹತ್ತಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆಯುತ್ತಾರೆ. ಹೀಗೆ ಪಾದಯಾತ್ರೆಯ ಮೂಲಕ ಈ ಬೆಟ್ಟವನ್ನು ಹತ್ತಲು 2 ಮಾರ್ಗಗಳಿವೆ. ಒಂದು ಅಲಿಪಿರಿ ಮಾರ್ಗ, ಇಲ್ಲಿ 3550 ಮೆಟ್ಟಲುಗಳಿವೆ. ಹಾಗೆ ಇನ್ನೊಂದು ಶ್ರೀವಾರಿ ಮೆಟ್ಟು ಮಾರ್ಗ, ಇದು 2388 ಮೆಟ್ಟಲುಗಳನ್ನು ಹೊಂದಿದೆ. ಬಹಳ ಹಿಂದೆಯೇ ಯಾತ್ರಾರ್ಥಿಗಳು ಬೇರೆ ಆಯ್ಕೆ ಇಲ್ಲದ ಕಾರಣ ಕಾಲ್ನಡಿಗೆಯ ಮೂಲಕ ಎಲ್ಲ 7 ಬೆಟ್ಟಗಳನ್ನು ಸುತ್ತಿ ಏರುತ್ತಿದ್ದರು. ಯಾತ್ರಾರ್ಥಿಗಳು ದೂರದಿಂದ ಭೇಟಿ ನೀಡಿ ಅಲ್ಲಿಯೇ ಅಡುಗೆಗಳನ್ನ ಮಾಡಿಕೊಂಡು ಊಟ ಮಾಡಿ ಕೆಲಕಾಲ ಅಲ್ಲಿಯ ವಿಶ್ರಾಂತಿ ಪಡೆದು ನಂತರ ಮತ್ತೆ ಮೆಟ್ಟಲುಗಳನ್ನ ಏರಲು ಪ್ರಾರಂಭಿಸುತ್ತಿದ್ದರು. ಈಗ ಸಂಪೂರ್ಣ ಮೆಟ್ಟಲುಗಳು ದಾರಿಯನ್ನ ಬಿಸಿಲು ಮತ್ತು ಮಳೆಯಿಂದ ಯಾತ್ರಾರ್ಥಿಗಳನ್ನ ರಕ್ಷಿಸಲು ಮೇಲ್ಛಾವಣಿಯಿಂದ ಕೂಡ ಮುಚ್ಚಲಾಗಿದೆ. ದೀಪಗಳನ್ನ ಒದಗಿಸಲಾಗಿದೆ. ಕಾಲ್ನಡಿಗೆಯಲ್ಲಿ ಬಂದ ಭಕ್ತರಿಗೆ ವಿಶೇಷ ಸೌಲಭ್ಯ ಕೂಡ ಕಲ್ಪಿಸಲಾಗುತ್ತಿದೆ. ಆದರೆ ಇತ್ತೀಚೆಗೆ ಅಲಿಪಿರಿ ಮತ್ತು ಶ್ರೀವಾರಿ ಮೆಟ್ಟು ಪಾದಚಾರಿ ಮಾರ್ಗದಲ್ಲಿ ಮಧ್ಯಾಹ್ನ 2 ಗಂಟೆಯ ನಂತರ 15 ವರ್ಷ ಒಳಗಿನ ಮಕ್ಕಳಿಗೆ ಪ್ರವೇಶವಿಲ್ಲ ಎಂದು ಟಿಟಿಡಿ ಹೇಳಿದೆ. 15 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಅಲಿಪಿರಿ ಮಾರ್ಗದಲ್ಲಿ ಬೆಳಿಗ್ಗೆ 5 ರಿಂದ ರಾತ್ರಿ 10 ಗಂಟೆವರೆಗೆ ಹಾಗೂ ಶ್ರೀವಾರಿ ಮೆಟ್ಟು ಪ್ರದೇಶದಲ್ಲಿ ಬೆಳಗ್ಗೆ 6 ರಿಂದ ಸಾಯಂಕಾಲ 6 ಗಂಟೆವರೆಗೆ ಮಾತ್ರ ಹತ್ತಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ತಿರುಮಲ ಬೆಟ್ಟವನ್ನ ನಡಿಗೆಯ ಮೂಲಕ ತೆರಳುವ ಭಕ್ತರು ಮತ್ತು ಮಕ್ಕಳ ಕೈಗೆ ಅಲ್ಲಿಯ ಪೊಲೀಸರು ಒಂದು ಬ್ಯಾಂಡ್ ಅನ್ನ ಕಟ್ಟುತ್ತಾರೆ. ಮಕ್ಕಳು ಹೆತ್ತವರಿಂದ ನಾಪತ್ತೆಯಾದರೆ ಅವರನ್ನ ಸುಲಭವಾಗಿ ಹುಡುಕಲು ಇದು ಉಪಯುಕ್ತವಾಗಿದೆ. ಇದರೊಂದಿಗೆ ಮಕ್ಕಳ ಕೈಯಲ್ಲಿರುವ ಬ್ಯಾಂಡ್ಗಳಲ್ಲಿ ಪೋಷಕರ ವಿವರವನ್ನ ನಮೂದಿಸಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ರಾತ್ರಿಯ ಸಮಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ, ಅದರಲ್ಲೂ ಚಿರತೆಯ ಹಾವಳಿ ಇತ್ತೀಚೆಗೆ ತಿರುಮಲ ಬೆಟ್ಟದಲ್ಲಿ ಜಾಸ್ತಿಯಾಗಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬಿಸಿಲು ಕೂಡ ಜಾಸ್ತಿ ಆದ ಕಾರಣ ನಡು ರಸ್ತೆಯಲ್ಲಿಯೇ ಇದ್ದಕ್ಕಿದ್ದ ಹಾಗೆ ದಿಢೀರಂತ ಹಲವಾರು ಹಾವುಗಳು ಭಕ್ತರಿಗೆ ಕಂಡು ಬಂದಿವೆ. ಕೆಲವು ಭಕ್ತರು ಹೇಳುವ ಪ್ರಕಾರ ಈ ಬೆಟ್ಟ ಆದಿಶೇಷನ ಆವಾಸ್ಥಾನವಾಗಿದೆ. ಇದೇ ಕಾರಣ ಇಲ್ಲಿ ಹೆಚ್ಚಾಗಿ ಹಾವುಗಳು ಕೂಡ ಸಂಚರಿಸುತ್ತವೆ ಎಂದು ನಂಬಿಕೆ ಇದೆ. ಹಾಗೂ ಕೆಲವು ಭಕ್ತರು ಅವುಗಳಿಗೆ ನಮಸ್ಕರಿಸಿದರೆ ಆ ಹಾವುಗಳು ಯಾವತ್ತೂ ಭಕ್ತರಿಗೆ ಹಾನಿಯನ್ನ ಉಂಟು ಮಾಡುವುದಿಲ್ಲ ಅನ್ನುವ ನಂಬಿಕೆ ಇಲ್ಲಿನ ಭಕ್ತ ಮಂಡಳಿಯಲ್ಲಿದೆ. ರಾತ್ರಿಯ ಸಮಯದಲ್ಲಿ ಮಾತ್ರ ಚಿರತೆಗಳ ಹಾವಳಿ ಈಗಲೂ ಕೂಡ ಕಂಡುಬರುತ್ತಿದೆ. ಅದರಲ್ಲೂ ಚಿಕ್ಕ ಮಕ್ಕಳ ಮೇಲೆ ಈ ಕಾಡು ಪ್ರಾಣಿಗಳು ಆಕ್ರಮಣ ಮಾಡುತ್ತಿರುವುದು ಕಂಡು ಬಂದಿವೆ. ಆದ್ದರಿಂದ ಭಕ್ತರು ಪೋಷಕರು
ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳನ್ನ ಒಂಟಿಯಾಗಿ ಬಿಡಬಾರದು ಎಂದು ಟಿಟಿಡಿ ಭಕ್ತರಲ್ಲಿ ಬೇಡಿಕೊಂಡಿದೆ ಹಾಗೂ ಎಚ್ಚರಿಕೆಯನ್ನು ವಹಿಸಲು ಕೂಡ ಮನವಿ ಮಾಡಿಕೊಂಡಿದೆ. ನಿಮಗೂ ಕೂಡ ಅವಕಾಶ ಸಿಕ್ಕರೆ ದಯವಿಟ್ಟು ಒಮ್ಮೆ ಈ ವೆಂಕಟೇಶ್ವರ ಇರುವಂತಹ ವೆಂಕಟಗಿರಿ ಅಂದ್ರೆ ತಿರುಮಲಕ್ಕೆ ಹೋಗಿ ನೀವು ದರ್ಶನ ಪಡೆದು ಪುನೀತರಾಗಿರಿ. ನಿಜಕ್ಕೂ ನೀವು ವೆಂಕಟೇಶ್ವರನ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ವೆಂಕಟೇಶ್ವರ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.